ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ಹಬ್ಬಗಳೆಂದರೆ ಕೇವಲ ಆಚರಣೆಗಳಲ್ಲ, ಅವು ಜೀವನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಪವಿತ್ರ ಕ್ಷಣಗಳು. ಅಂತಹ ಹಬ್ಬಗಳಲ್ಲಿ ಹೋಳಿ ಅತ್ಯಂತ ವಿಶಿಷ್ಟವಾದುದು. ವಸಂತಕಾಲದ ಆಗಮನವನ್ನು ಸಾರುವ, ಪ್ರಕೃತಿಯಲ್ಲಿ ಹೊಸ ಚೈತನ್ಯವನ್ನು ತುಂಬುವ ಈ ಹಬ್ಬವು ಬಣ್ಣಗಳ ಮೂಲಕ ಮನುಕುಲದ ವೈವಿಧ್ಯತೆಯನ್ನು ಸಂಭ್ರಮಿಸುತ್ತದೆ. ಹೋಳಿ ಹಬ್ಬದ ಆಚರಣೆಯ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇದು ಕೆಡುಕಿನ ಮೇಲೆ ಒಳಿತಿನ ವಿಜಯವನ್ನು ಸಾರುವ ಸನಾತನ ಧರ್ಮದ ಶ್ರೇಷ್ಠ ಸಂದೇಶವನ್ನು ಹೊತ್ತು ತರುತ್ತದೆ. ಈ ಹಬ್ಬದ ಉಗಮದ ಹಿಂದೆ ಇರುವ ಪೌರಾಣಿಕ ಕಥೆಗಳು ನಮಗೆ ಅಚಲವಾದ ದೈವಭಕ್ತಿ ಮತ್ತು ಅಧರ್ಮದ ಪತನದ ಪಾಠವನ್ನು ಕಲಿಸುತ್ತವೆ. ಹೋಳಿ ಹಬ್ಬದ ಪ್ರಮುಖ ಹಿನ್ನೆಲೆಯು ಭಕ್ತ ಪ್ರಹ್ಲಾದ ಮತ್ತು ಆತನ ತಂದೆ ಹಿರಣ್ಯಕಶಿಪುವಿನ ಕಥೆಯೊಂದಿಗೆ ಬೆಸೆದುಕೊಂಡಿದೆ. ಪುರಾಣಗಳ ಪ್ರಕಾರ ರಾಕ್ಷಸ ರಾಜ ಹಿರಣ್ಯಕಶಿಪು ತನಗೆ ಸಾವು ಬರಬಾರದೆಂಬ ವರವನ್ನು ಪಡೆದು ಅತ್ಯಂತ ಅಹಂಕಾರಿಯಾಗಿ ವರ್ತಿಸುತ್ತಾನೆ. ತಾನೇ ಸರ್ವಶ್ರೇಷ್ಠ ದೇವರೆಂದು ಘೋಷಿಸಿಕೊಂಡು ಪ್ರಜೆಗಳೆಲ್ಲರೂ ತನ್ನನ್ನೇ ಪೂಜಿಸಬೇಕೆಂದು ಆಜ್ಞಾಪಿಸುತ್ತಾನೆ. ಆದರೆ ಆತನ ಸ್ವಂತ ಪುತ್ರ ಪ್ರಹ್ಲಾದನು ಮಹಾವಿಷ್ಣುವಿನ ಪರಮಭಕ್ತನಾಗಿರುತ್ತಾನೆ. ಮಗನ ಈ ನಡೆ ಹಿರಣ್ಯಕಶಿಪುವಿಗೆ ಅಸಹನೀಯವಾಗುತ್ತದೆ. ತನ್ನ ಆಜ್ಞೆಯನ್ನು ಮೀರಿದ ಮಗನನ್ನು ಕೊಲ್ಲಲು ಆತ ಅನೇಕ ಕ್ರೂರ ಪ್ರಯತ್ನಗಳನ್ನು ಮಾಡುತ್ತಾನೆ. ವಿಷಸರ್ಪಗಳ ಮುಂದೆ ಹಾಕಿದರೂ, ಆನೆಯಿಂದ ತುಳಿಸಿದರೂ, ಬೆಟ್ಟದ ಮೇಲಿಂದ ತಳ್ಳಿದರೂ ಪ್ರಹ್ಲಾದನು ನಾರಾಯಣ ನಾಮಸ್ಮರಣೆಯ ಬಲದಿಂದ ಪಾರಾಗುತ್ತಾನೆ. ಕೊನೆಗೆ ಹಿರಣ್ಯಕಶಿಪು ತನ್ನ ತಂಗಿ ಹೋಲಿಕೆಯ ಸಹಾಯವನ್ನು ಪಡೆಯುತ್ತಾನೆ. ಹೋಲಿಕೆಗೆ ಬೆಂಕಿಯಿಂದ ಸುಡದಂತೆ ರಕ್ಷಿಸುವ ವಿಶಿಷ್ಟವಾದ ವರದ ಶಕ್ತಿಯಿರುತ್ತದೆ. ಅಣ್ಣನ ಆಜ್ಞೆಯಂತೆ ಆಕೆ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಧಗಧಗಿಸುವ ಚಿತೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ. ಅಧರ್ಮದ ಪರವಾಗಿದ್ದ ಆಕೆಯ ಶಕ್ತಿ ಆ ಸಮಯದಲ್ಲಿ ಕೈಕೊಡುತ್ತದೆ. ಹೊತ್ತಿ ಉರಿಯುವ ಬೆಂಕಿಯಲ್ಲಿ ಹೋಲಿಕೆಯು ಸುಟ್ಟು ಭಸ್ಮವಾಗುತ್ತಾಳೆ. ಆದರೆ ವಿಷ್ಣುವಿನ ಕೃಪೆಯಿಂದ ಪ್ರಹ್ಲಾದನು ಕಿಂಚಿತ್ತೂ ಗಾಯವಾಗದೆ ಹೊರಬರುತ್ತಾನೆ. ಈ ಐತಿಹಾಸಿಕ ವಿಜಯದ ನೆನಪಿಗಾಗಿ ಇಂದಿಗೂ ಹಬ್ಬದ ಮೊದಲ ದಿನದಂದು ಕಾಮದಹನ ಅಥವಾ ಹೋಲಿಕಾ ದಹನವನ್ನು ಆಚರಿಸಲಾಗುತ್ತದೆ. ಇದು ನಮ್ಮೊಳಗಿರುವ ಕಾಮ, ಕ್ರೋಧ, ಲೋಭಗಳೆಂಬ ರಾಕ್ಷಸಿ ಪ್ರವೃತ್ತಿಗಳನ್ನು ಸುಟ್ಟು ಹಾಕಿ ಪರಿಶುದ್ಧ ಮನಸ್ಸಿನಿಂದ ಬದುಕಬೇಕು ಎಂಬ ತತ್ವವನ್ನು ಸಾರುತ್ತದೆ. ಹೋಳಿಯ ಬಣ್ಣಗಳ ಆಟಕ್ಕೆ ದ್ವಾಪರ ಯುಗದ ಶ್ರೀಕೃಷ್ಣನ ಲೀಲೆಗಳು ಮತ್ತೊಂದು ಮೆರುಗನ್ನು ನೀಡಿವೆ. ಕೃಷ್ಣನು ಬಾಲಕನಾಗಿದ್ದಾಗ ತನ್ನ ಮೈಬಣ್ಣ ಕಪ್ಪಗಿದೆಯೆಂದು ಮತ್ತು ರಾಧೆ ತುಂಬಾ ಬೆಳ್ಳಗಿದ್ದಾಳೆಂದು ಯಶೋದೆಯ ಬಳಿ ಸಂಕಟಪಡುತ್ತಾನೆ. ಆಗ ತಾಯಿ ಯಶೋದೆಯು ರಾಧೆಯ ಮುಖಕ್ಕೆ ನಿನಗೆ ಇಷ್ಟ ಬಂದ ಬಣ್ಣವನ್ನು ಹಚ್ಚು ಎಂದು ತಮಾಷೆಯಾಗಿ ಹೇಳುತ್ತಾಳೆ. ಕೃಷ್ಣನು ತನ್ನ ಗೋಪಾಲಕರೊಂದಿಗೆ ಬೃಂದಾವನದ ಗೋಪಿಕೆಯರ ಮೇಲೆ ಬಣ್ಣದ ನೀರನ್ನು ಎರಚಿ ಸಂಭ್ರಮಿಸುತ್ತಾನೆ. ಈ ಕೃಷ್ಣ ಲೀಲೆಯು ಪ್ರೇಮ ಮತ್ತು ಸ್ನೇಹದ ಸಂಕೇತವಾಗಿ ಇಂದಿಗೂ ಮುಂದುವರೆದಿದೆ. ವಿಶೇಷವಾಗಿ ಉತ್ತರ ಭಾರತದ ಮಥುರಾ ಮತ್ತು ಬೃಂದಾವನಗಳಲ್ಲಿ ಹೋಳಿ ಹಬ್ಬದ ಸಡಗರವು ವರ್ಣನಾತೀತವಾಗಿರುತ್ತದೆ. ಅಲ್ಲಿನ ಲಟ್ಮಾರ್ ಹೋಳಿಯಂತಹ ಸಂಪ್ರದಾಯಗಳು ಈ ಹಬ್ಬಕ್ಕೆ ಐತಿಹಾಸಿಕ ಗಾಂಭೀರ್ಯವನ್ನು ನೀಡುತ್ತವೆ. ಸಾಮಾಜಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಹೋಳಿ ಹಬ್ಬವು ಜನರನ್ನು ಬೆಸೆಯುವ ಶಕ್ತಿಯಾಗಿದೆ. ಚಳಿಗಾಲದ ಕೊನೆಯಲ್ಲಿ ಬರುವ ಈ ಹಬ್ಬವು ವಸಂತನ ಆಗಮನದೊಂದಿಗೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸುತ್ತದೆ. ಹೊಸ ಬೆಳೆಗಳ ಕೊಯ್ಲಿನ ಸಮಯವಾದ್ದರಿಂದ ಜನರು ಆನಂದದಿಂದ ಹಾಡುತ್ತಾ ಕುಣಿಯುತ್ತಾ ಈ ಹಬ್ಬವನ್ನು ಆಚರಿಸುತ್ತಾರೆ. ಬಣ್ಣಗಳನ್ನು ಹಚ್ಚುವಾಗ ವ್ಯಕ್ತಿಯು ಶ್ರೀಮಂತನೋ ಬಡವನೋ, ಸಮಾಜದ ಯಾವ ಸ್ತರಕ್ಕೆ ಸೇರಿದವನೋ ಎಂಬ ಭೇದಭಾವವಿರುವುದಿಲ್ಲ. ಎಲ್ಲರ ಮುಖಗಳು ಬಣ್ಣದಿಂದ ಮರೆಯಾದಾಗ ಉಳಿಯುವುದು ಕೇವಲ ಮನುಷ್ಯತ್ವ ಎಂಬ ಒಂದೇ ಬಣ್ಣ. ಹಳೆಯ ವೈಮನಸ್ಸುಗಳನ್ನು ಮರೆತು ಶತ್ರುಗಳು ಮಿತ್ರರಾಗುವ ದಿನವಿದು. ಹೋಳಿ ಎನ್ನುವುದು ಕೇವಲ ಬಣ್ಣಗಳ ಚೆಲ್ಲಾಟವಲ್ಲ, ಅದು ಬದುಕಿನ ಸಂಕಷ್ಟಗಳ ನಡುವೆಯೂ ಆನಂದವನ್ನು ಕಂಡುಕೊಳ್ಳುವ ಹಾದಿ. ಪ್ರಕೃತಿಯು ಹೇಗೆ ವಿವಿಧ ಬಣ್ಣಗಳ ಹೂವುಗಳಿಂದ ಸುಂದರವಾಗಿ ಕಾಣುತ್ತದೆಯೋ ಹಾಗೆಯೇ ಮಾನವ ಸಮಾಜವೂ ಸಹ ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಸಾಮರಸ್ಯದ ಬಣ್ಣಗಳಿಂದ ಸುಂದರವಾಗಬೇಕು ಎಂಬುದೇ ಈ ಹಬ್ಬದ ಆಶಯ. ಇಂದಿನ ಆಧುನಿಕ ಯುಗದಲ್ಲಿ ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಪರಿಸರವನ್ನು ಸಂರಕ್ಷಿಸುವ ಮೂಲಕ ಈ ಹಬ್ಬದ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಹೋಳಿಯು ಕೇವಲ ಚರ್ಮಕ್ಕೆ ಬಣ್ಣ ಹಚ್ಚುವುದಲ್ಲ, ಬದಲಾಗಿ ನಮ್ಮ ಆತ್ಮಕ್ಕೆ ಸಚ್ಚಾರಿತ್ರ್ಯದ ಬಣ್ಣವನ್ನು ಹಚ್ಚಿಕೊಳ್ಳುವ ಸುದಿನವಾಗಲಿ. ಸ್ನೇಹಿತರೆ, ಇತಿಹಾಸ ಮತ್ತು ಪುರಾಣಗಳ ಇಂತಹ ಮತ್ತಷ್ಟು ಅಚ್ಚರಿಯ ರಹಸ್ಯಗಳು ನಮ್ಮ ಚಾನೆಲ್ನಲ್ಲಿ ನಿಮಗಾಗಿ ಕಾಯುತ್ತಿವೆ. ಇಂತಹ ಆಳವಾದ ಮತ್ತು ಅಪರೂಪದ ವಿಷಯಗಳಿಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕುತೂಹಲ ಸದಾ ಇರಲಿ, ಜ್ಞಾನದ ಹಸಿವು ಹೆಚ್ಚುತ್ತಿರಲಿ. ಯುಗಾಂಶ. ಯುಗಗಳ ಇತಿಹಾಸ,
ವಿಜ್ಞಾನದ ರಹಸ್ಯ, ಇನ್ಯಾರೂ ಹೇಳದ ಸತ್ಯದ ಏಕೈಕ ಅಂಶ.